ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಎಷ್ಟು ಲೈಟ್ ಆಗುತ್ತೋ ಅಷ್ಟು ಲೈಟ್ ಮೇಕಪ್ ಮಾಡ್ಕೊತಾ ಇದ್ದೀನಿ. ಆಫ್ಟರ್ನೂನ್ ಬೇರೆ ಆಗಿದೆ, ಸುಮ್ಮನೆ ಶೆಕೆ ಬೇರೆ ಅಲ್ವ, ಸೊ ಅದರಿಂದ ಜಸ್ಟ್ ಒಂದೇ ಒಂದು ಪಂಪ್ ಅಷ್ಟು ಫೌಂಡೇಶನ್ ಹಾಕ್ಕೊಂಡಿದ್ದೀನಿ, ಬೇರೆ ಇನ್ನೇನು ಹಾಕ್ಕೊತಾ ಇಲ್ಲ. ನನ್ನ ಮಗ ಬೇರೆ ಇದ್ದಾನೆ, ಇವನನ್ನು ಇಟ್ಕೊಂಡು ರೆಡಿ ಆಗೋದು ಭಾರಿ ಕಷ್ಟ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವಾಗ ಆಲ್ರೆಡಿ ನಾನು ಇದನ್ನು ಹಾಕಿದ್ದೀನಿ, ಏನಪ್ಪ ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಜಸ್ಟ್ ಇದನ್ನ ಒಂದು ಪಂಪಷ್ಟು ಇದನ್ನ ತಗೊಂಡಿದ್ದೀನಿ, ಏನು ಫೌಂಡೇಶನ್ ತಗೊಂಡಿದ್ದೀನಿ. ಜಸ್ಟ್ ಏನದು ಮಾರ್ಕ್ ಇದೆ ಅದೊಂಚೂರು ಲೈಟಾಗಿ ಕವರ್ ಆದರೆ ಸಾಕು, ಜಾಸ್ತಿನೂ ಏನು ಕವರ್ ಆಗೋ ಅವಶ್ಯಕತೆ ಇಲ್ಲ. ನನಗೆ ಅಷ್ಟೊಂದು ಜಾಸ್ತಿ ಮೇಕಪ್ ಎಲ್ಲ ಇಷ್ಟ ಆಗಲ್ಲ. ನನಗೆ ವಿತೌಟ್ ಮೇಕಪ್ ಇರೋಕ್ಕೇ ತುಂಬಾ ಇಷ್ಟ ಆಗುತ್ತೆ. ಜಸ್ಟ್ ಒಂದು ಫೌಂಡೇಶನ್ನು ಇಲ್ಲಾಂದರೆ ಏನಾದರೂ ಒಂದು ಪೌಡರು ಲೈಟಾಗಿ ಹಾಕ್ತೋ ಇಲ್ವೋ ಅನ್ನೋ ಥರ. ನಾನು ಆಲ್ರೆಡಿ ತುಂಬ ಸರಿ ಇಲ್ಲಿ ಸಿಂಪಲ್ ಮೇಕಪ್ ತೋರಿಸಿದ್ದೀನಿ, ಸೊ ಅದರಿಂದ ನಾನೇನು ಮೇಕಪ್ ಎಲ್ಲ ತೋರ್ಸೋಕ್ಕೆ ಹೋಗ್ತಾಯಿಲ್ಲ. ಇವಾಗ ಫೌಂಡೇಶನ್ ಹಾಕಿದ್ದೀನಿ, ಇವಾಗ ಪೌಡರ್ ಹಾಕ್ಕೊಳ್ಳೋಣ. ಈ ಥರ ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ನನ್ನ ಔಟ್ಫಿಟ್ ಹೇಗಿದೆ ಮತ್ತು ಮೇಕಪ್ ಹೇಗೆ ಕಾಣಿಸ್ತಾ ಇದೆ, ಆಮೇಲೆ ಹೆಲ್ಮೆಟ್ ಬೇರೆ ಹಾಕ್ಕೊಂಡಿದ್ದೆನಲ್ಲ, ಸರಿ ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿಕೊಂಡೆ. ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಐ ಥಿಂಕ್ 1 ಇಲ್ಲ 12:30 ಮೇಲಾಗಿತ್ತು ಅನಿಸುತ್ತೆ. ಸೊ ಅಷ್ಟರಲ್ಲಿ ಎಲ್ಲ ಫಂಕ್ಷನ್ನು ಆಗ್ತಾಯಿತ್ತು, ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದರು, ತುಂಬ ಜನ ಬಂದಿದ್ದರು. ಐ ಥಿಂಕ್ ನಾವೇ ಲಾಸ್ಟ್ ಅಂತ ಅಂದ್ಕೊತೀನಿ. ನಾವು ಆದಮೇಲೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆದಮೇಲೆ ಎಲ್ಲ ಊಟಕ್ಕೆ ಹೋಗೋದು ಎಲ್ಲ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು, ಆಮೇಲೆ ನಮ್ಗೆ ಗೊತ್ತಿರೋರೆಲ್ಲ ಬಂದಿದ್ರಲ್ಲ ಅವ್ರನ್ನೆಲ್ಲ ಮಾತಾಡ್ಸಿದ್ವಿ. ನಮ್ಗೆ ಗೊತ್ತಿರೋರು ಅಂತ ಜಾಸ್ತಿ ಜನ ಬಂದಿರಲಿಲ್ಲ. ನಮಗೆ ಗೊತ್ತಿರೋರು ಅಲ್ಲಿ ಇವ್ರು ಆ್ಯಕ್ಚುಲಿ ನಾವು ಹಳೇ ಮನೇಲಿದ್ವಲ್ಲ, ಸೊ ಅದ್ರ ಕೆಳಗಡೆ ಇದ್ದಿದ್ದು. ಇವಾಗ ನಾವು ಅಲ್ಲಿದ್ವಲ್ಲ, ಇವಾಗ ಅವರು ಅಲ್ಲೇ ಇದ್ದಾರೆ. ತುಂಬ ಚೆನ್ನಾಗಿ ಏನು ಬಾಂಡಿಂಗ್ ಚೆನ್ನಾಗಾಗಿದೆ. ಮತ್ತು ನಮ್ಮ ಫಂಕ್ಷನ್ಗಳಿಗೂ ತುಂಬ ಅಟೆಂಡ್ ಮಾಡಿದ್ದಾರೆ. ನಾವು ಹೇಳಿರೋದಕ್ಕೆಲ್ಲ ಬಂದಿದ್ದಾರೆ. ಅವ್ರದ್ದು 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ರದ್ದು. ನಿಜವಾಗ್ಲೂ ಒಂಥರ ಸಿಲ್ವರ್ ಜುಬ್ಲಿ ಅಂದ್ರೇ ಸಖತ್ತು, ಒಂಥರ ಕ್ಯೂರಿಯಾಸಿಟಿ. ಇದೇ ಥರ ಅವರು ಯಾವಾಗ್ಲೂ ಖುಷಿಯಾಗಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಖುಷಿಯಾಗಿ ಹ್ಯಾಪಿಯಾಗಿರಲಿ. ಮತ್ತು ಅದಾದ ನಂತರ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟದಲ್ಲಿ ಏನೇನಿದೆ ಅಂತಂದ್ಬಿಟ್ಟು ಕೌಶಿಕ್ ಬೇರೆ ಇದ್ನಲ್ಲ, ಸೊ ಕೌಶಿಕ್ ಪುಟ್ಟ ಎತ್ಕೊಂಡಿದ್ದ. ನಾನು ಒಂದು ಸ್ವಲ್ಪ ಏನೇನು ಬೇಕೋ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡೆ. ತುಂಬ ವೆರೈಟೀಸ್ ಇತ್ತು, ಒಂದು ಸ್ವಲ್ಪ ಹಾಕ್ಕೊಂಡು ಹಂಗೆ ಕೌಶಿಕ್ಕು ತಿನ್ನಿಸ್ತಾ ಇದ್ದ. ಆಮೇಲೆ ಪುಟ್ಟ ಊಟ ಮಾಡ್ತಾಯಿದ್ದ. ಅವ್ನು ಊಟ ಆದಮೇಲೆ ಕೌಶಿಕ್ ಕರ್ಕೊಂಡು ಆಮೇಲೆ ನಾನು ಊಟ ಮಾಡಿದೆ. ತುಂಬ ವೆರೈಟೀಸ್ ಇತ್ತು, ಕೇಕ್ ಎಲ್ಲ ಇತ್ತು, ಮತ್ತು ಪಾಪಡ್ಡು, ಉಪ್ಪಿನಕಾಯಿ, ಗೋಬಿ ಮಂಚೂರಿ, ಬಜ್ಜಿ, ಒಂದಷ್ಟು ವೆರೈಟೀಸ್ಗಳು ಮಾಡಿಸಿದ್ರು. ಚೆನ್ನಾಗಿತ್ತು ಊಟ. ಅಂದರೂ ಎಷ್ಟೇ ಊಟ ಚೆನ್ನಾಗಿದ್ರೂ ನಮ್ಮ ಕೈಲಿ ಹೊಟ್ಟೆ ಎಷ್ಟು ಹಿಡಿಯುತ್ತೆ ಅಷ್ಟೇ ತಿನ್ನೋಕ್ಕಾಗೋದು. ನಾನು ಒಂದು ಸ್ವಲ್ಪ ತಿಂದೆ. ಚೆನ್ನಾಗಿತ್ತು ಊಟ ಎಲ್ಲ. ಜಯನಗರ ದೇಸಿ ಮಸಾಲ ಏನಿದೆ ಅಲ್ಲಿ ಮಾಡಿದ್ದಂತಹದ್ದು ಇದು. ಮೇಲ್ಗಡೆ ಒಂದು ಓವೆನು ಇದೆ, ಅಲ್ಲಿ ಮಾಡಿದ್ದು. ಕೆಳಗಡೆ ನಾರ್ಮಲಾಗಿ ದೇಸಿ ಮಸಾಲದು ಅನ್ಲಿಮಿಟೆಡ್ ಫುಡ್ ಇದೆ. ಸ್ವಲ್ಪ ಹಂಗೇ ಒಂದು ಬ್ಯಾಗ್ ತೊಗೋಬೇಕಾಗಿತ್ತು ಅಮ್ಮಗೆ ಅಂತಂದ್ಬಿಟ್ಟು ಅಲ್ಲಿ ಒಂದು ಬ್ಯಾಗೆಲ್ಲ ತೊಗೊಂಡ್ವಿ. ಆ ಬ್ಯಾಗ್ನ ನಾನು ನಿನ್ನ ತೋರಿಸೇ ಇಲ್ಲ. ಆಮೇಲೆ ತೋರಿಸೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಕೌಶಿಕ್ ಏನಂದರೆ ಅವ್ರ ಅಪ್ಪನ ಹತ್ರ ಅಷ್ಟು ತಿನ್ನಿಸ್ಕೊಳ್ಳೋಕ್ಕೆ ಅವ್ನು ಇದು ಮಾಡ್ತಾನೆ, ನಾನೇ ತಿಂತೀನಿ, ನೀವು ತಿನ್ನಿಸ್ಬೇಡಿ ಅಂತ ಇದು ಮಾಡ್ತಾನೆ. ಬಟ್ ನನ್ನ ಜೊತೆ ಇದ್ದರೆ ಅವನ್ನೇ ತಿಂತಾನೆ, ಹಠ ಎಲ್ಲ ಏನೂ ಮಾಡೋದಿಲ್ಲ. ಪುಟ್ಟಂಗೆ ಗೊತ್ತಿರೋರು ತುಂಬ ಜನ ಬಂದಿದ್ದರು. ನನಗೇನು ಅಷ್ಟೊಂದಾಗೇನು ಗೊತ್ತಿರೋರು ಯಾರೂ ಇರಲಿಲ್ಲ. ನಾವು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಹಂಗೇ ಇಲ್ಲಿ ಬಿ.ಡಿ.ಎ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿಗೆ ಬಂದ್ವಿ. ತುಂಬ ವರ್ಷನೇ ಆಗಿತ್ತು ನಾನು ಬಿ.ಡಿ.ಎ ಕಾಂಪ್ಲೆಕ್ಸಿಗೆ ಬಂದು. ಏನೂ ಇಲ್ಲಿ ಬಂದೇ ಇರಲಿಲ್ಲ. ಪ್ರೆಗ್ನೆಂಟ್ ಆದಮೇಲಂತೂ ಬಂದೇ ಇಲ್ಲ ಅನ್ಬೋದು. ಇದೇ ಫಸ್ಟ್ ಟೈಮ್ ಬಂದಿದ್ದು.
ಹಂಗೂ ಒಂದು ಚಪ್ಪಲ್ ತೊಗೋಬೇಕಾಗಿತ್ತು. ಆಮೇಲೆ ಇನ್ನೊಂದ್ಸಲ ತೊಗೊಳ್ಳೋಣ ಬೇರೆ ಕಡೆ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಮತ್ತು ಡೈಪರ್ನ ನಾನು ಮೆಡ್ ಪ್ಲೇಸಲ್ಲಿ ತೊಗೋತೀನಿ, ಅಲ್ಲಿ ಆಫರ್ ಇರುತ್ತೆ. ಅಲ್ಲಿ ನಮ್ಮದು ಏನು ಇದು ಮಾಡ್ಕೊಂಡಿದ್ದೀವಿ, ಮೆಂಬರ್‌ಶಿಪ್ ತೊಗೊಂಡಿದ್ದೀವಿ. ಸೊ ಅದರಿಂದ ನಮ್ಗಲ್ಲಿ ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ಮತ್ತು ಸಂಜೆ ಕೇಕ್ ತೊಗೊಂಬರೋಕೆ ಹೋಗೋಣ ಅಂತಂದ್ಬಿಟ್ಟು ಹೋಗಿದ್ವಿ. ಆವಾಗ ಜ್ಯೂಸ್ ಎಲ್ಲ ತೊಗೊಂಡು ಆ್ಯಕ್ಚುಲಿ ಬೇರೆ ಏನೋ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿಗೋ ಹೋದ್ವಿ. ಅದು ಪ್ಲ್ಯಾನ್ ಫ್ಲಾಪ್ ಆಯಿತು. ಆ್ಯಕ್ಚುಲಿ ಸಿಲ್ವರ್ ತೊಗೊಳ್ಳೋಣ ಅಂತ ಹೋಗಿದ್ದು. ಸಿಲ್ವರ್ ನೆಕ್ಸ್ಟ್ ಲೆವೆಲ್ಲು ರೇಟ್ ಆಗ್ಬಿಟ್ಟಿದೆ. ನೋಡಿ ಫ್ರೆಂಡ್, ಹ್ಯಾಪಿ ಫಾದರ್ಸ್ ಡೇ ತಗೊಂಡ್ಬಿಟ್ಟಿದ್ದಾರೆ ಚಿಕ್ಕೇಕು. ಅಲ್ಲ, ನಾನು ಅದನ್ನ ನಿಂಗೆ ಕೊಡೋಣ ಅಂದ್ರೆ ನೀನೇ ತೆಗೆದು ನೋಡ್ಬಿಟ್ಟೆ. ತೆಗಿ. ನಾನು ಬಂದಿರಲ್ಲ ಅನ್ಕೊಂಡೆ. ಇಲ್ಲ, ನಾನು ಬಂದಿರಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಕೇಕ್ ತಗೊಬಂದ್ರೆ ಗೊತ್ತಾಗಾಯ್ತು. ಸರ್ಪ್ರೈಸ್ನ ಅವನೇ ನೋಡ್ಬಿಟ್ಟ, ಕೇಕ್ನು ನೋಡ್ಬಿಟ್ಟ. ಇನ್ನೇನು ಸರ್ಪ್ರೈಸ್ ಕೊಡೋದು ಏನಿಲ್ಲ, ಏನಿಲ್ಲ ಅಷ್ಟೇ. ಕೇಕ್ ಕಟ್ ಮಾಡೋದು, ಇದೇನು ಕೇಕ್ ತಗೊಂಡು ಹೋಗೋದು ಇನ್ನೇನು. ಎಲ್ಲಿ ಮುನ್ನೂರು ಆಯ್ತಾ, ಹಾಕು 15 ತೆಗಿ. 700 ರೂಪಾಯಿ ಕೊಟ್ಟಿದ್ದೀರಾ. 300 ಅಯ್ಯಯ್ಯಯ್ಯ, ಓದ್ತಾ ಇದ್ದ ನಿನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ದ. ನನಗೆ ಓದಿಸ್ತಿದ್ದ ಅವನು. ಇದ್ದಾಗೋ ಚಾಕ್ಲೇಟ್ ಇದೆ ಇತ್ತಲ್ಲ, ಹಾಕಿಲ್ವಾ? ಚಾಕ್ ಎಲ್ಲಿ ಕೊಟ್ಟವ್ರೆ? ಅದ್ರ ಮೇಲೆ ಆಯ್ತು. ಕರ್ಮ ಏನು ಗೊತ್ತಾಗಲ್ಲ. ಹ್ಯಾಪಿ ಫಾದರ್ಸ್ ಡೇ. ಹಿಡ್ಕೊಮ್ಮ, ಪಪ್ಪ ಕೈ ಹಿಡ್ಕೊಮ್ಮ. ತಿನ್ನು, ತಿನ್ನೆ, ಮನುಗ್ ತಿನ್ಸು. ಹ್ಯಾಪಿ ಫಾದರ್ ಮನು, ಬಾ ಮನು. ಅಕ್ಕಂಡಿಗೆ ಬಾಯಿಗೆ ಹಾಕ್ಬಿಟ್ಟ ಒಂಚೂರ ಫಸ್ಟು. ಮಕ್ಕ ಹಿಡ್ಕೊ. ತಿನ್ಸು ಪಾಪ, ತಿನ್ಸು.